ರಾಘವೇಂದ್ರ ಅವರ ಡ್ರೈವರ್ ಅಪ್ಲಿಕೇಶನ್ ಹಾಕೇನು ಕೊಡಲ ನಂಬರು? ಹಾಂ, ಗೃಹಲಕ್ಷ್ಮಿಗೆ, ಗೃಹಜ್ಯೋತಿಗೆ, ವಿಜೇಂದ್ರ, ಅಶೋಕ, ಇವರೆಲ್ಲರೂ ಅವ್ರ ಡ್ರೈವರ್ಸು, ಅವ್ರ ಮನೇಲಿ ಕೆಲಸ ಮಾಡೋರು ಬದುಕ್ತಾ ಇರೋದು ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಯಿಂದ ರೀ, ನರೇಂದ್ರ ಮೋದಿ ಅವ್ರ ಗ್ಯಾರಂಟಿಯಿಂದ ಅಲ್ಲ. GST ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ ಇಡೀ ದೇಶನ ಮಂಗ ಮಾಡಿದ್ರು. ಕೋವಿಡ್ ಟೈಮಲ್ಲಿ ಟಮ 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 ಹೊಡೆದ್ರಲ್ಲ ತಟ್ಟೆನ, ಎಷ್ಟು ಜನರು ಸತ್ರು ಅಂತ ಲೆಕ್ಕ ಏನಾದ್ರು ಕೊಟ್ರನ್ರಿ? ನಾಚಿಕೆ ಆಗಲ್ಲ ಇವರಿಗೆ? ದೀಪ ಹಚ್ಚುತ್ತಾರೆ, ಎಲ್ಲ ದೀಪ ಆಫ್ ಮಾಡಿ, ಎಲ್ಲ ವೈರಸ್ ಹೋಗ್ಬಿಡ್ತದಂತೆ. ದೊಡ್ಡ ಸೈಂಟಿಸ್ಟು. ಇದೆಲ್ಲ ಚರ್ಚೆ ಮಾಡಬೇಕಂದ್ರೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ BJPಯವರು ಮಾತಲ್ಲಿ ಮಂಗ ಮಾಡೋದು ಬಿಟ್ಟರೆ ಇನ್ನೇನು ಇಲ್ಲ. ಬಿಫೋರ್ ಐ ಕ್ಲೋಸ್, RSSಗೆ ಒಂದೇ ಉತ್ತರ, ನೀವು ಕೇಳಲಿಲ್ಲ, ನಾ ಹೇಳ್ತೀನಿ. KPS ಅನ್ಡೆಮೊಕ್ರೆಟಿಕ್ ವೇ ಆಫ್ ಬಿಹೇವಿಯರ್. ನಮ್ಮ ದೇಶದಲ್ಲಿ ಕಾನೂನಿದೆ, ಕಾನ್ಸ್ಟಿಟ್ಯೂಷನ್ ಇದೆ. ನಾವೆಲ್ಲರೂ ಕೂಡ ಒಂದೊಂದು ಆರ್ಗನೈಸೇಷನ್ನು ಮಾಡಿದಾಗ ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಹೋರಾಟ ಮಾಡಬೇಕು. ಇವರ ಆ ಕಂಪ್ನಿ ಆ್ಯಕ್ಟಲ್ಲೋ ಯಾವುದ್ರಲ್ಲೋ ರಿಜಿಸ್ಟರ್ ಆಗಿಲ್ಲ. ಇವ್ರಿಗೆ ಏನ್ರಿ ಹಕ್ಕಿದೆ ಇವರಿಗೆ ಲಾಠಿ ತಗೊಂಡು ಹೋಗೋದಕ್ಕೆ? ಒಂದೇ ಬದಲಾವಣೆ ಆಗಿರೋದು, ಅವ್ರ ಚಡ್ಡಿಯಿಂದ ಪ್ಯಾಂಟ್ ಬಂತು. ಚಿಂತನೆ ಮಾತ್ರ ಅದೇ.